ಮೊದಲನೇದಾಗಿ ರಾಯಚೂರಿನಲ್ಲಿ ಜನರೊಂದಿಗೆ ಜನತಾ ದರ್ಶನ ಎನ್ನುವಂಥ ಕಾರ್ಯಕ್ರಮವನ್ನು JDS ನಾಯಕರು ಹಮ್ಮಿಕೊಂಡಿದ್ರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿಗಳಾಗಿರುವಂಥ ದೇವೇಗೌಡರು ಭಾಗಿಯಾಗಿ ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನು ನಡೆಸುವಂಥ ಕೆಲಸವನ್ನ ಮಾಜಿ ಪ್ರಧಾನಿಗಳಾಗಿರುವಂಥ ದೇವೇಗೌಡರು ಮಾಡಿದ್ರು. 3 ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿರೋದು. ಈ ಗ್ಯಾರಂಟಿ ಯೋಜನೆಗಳಿಂದ ಏನೆಲ್ಲ ಆಗ್ತಾ ಇವೆ ಅನ್ನೋದನ್ನ ಸ್ವತಃ ದೇವೇಗೌಡರೇ ಹೇಳ್ತಾ ಇದ್ದಾರೆ. ಸರ್ಕಾರಿ ಅಧಿಕಾರಿಗಳಿಗೆ ದುಡ್ಡು ಕೊಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ ಅಂತ ಪರಿಸ್ಥಿತಿ ರಾಜ್ಯದಲ್ಲಿ ಇದೆ. ಹಾಗಿದ್ರೂ ಕೂಡ ಗ್ಯಾರಂಟಿಗಳನ್ನ ಕಂಟಿನ್ಯೂ ಮಾಡಿಕೊಂಡು ರಾಜ್ಯ ಸರ್ಕಾರ ಹೋಗ್ತಾ ಇದೆ ಅನ್ನೋದಾಗಿ ಹೇಳಿದ್ರು. ನಮ್ಮದು ಕುಟುಂಬ ಪಕ್ಷ ಅಲ್ಲ, ದೊಡ್ಡ ಆರೋಪ ಇರುವಂಥದ್ದು JDS ಮೇಲೆ. ಕುಟುಂಬ ಪಕ್ಷ, ಕುಟುಂಬ ರಾಜಕೀಯ ಮಾಡ್ತಾರೆ. ಯಾವುದೇ ಒಂದು ಎಲೆಕ್ಷನ್ ಬರಲಿ ಅವರ ಕುಟುಂಬದವರಿಗೆ ಮೊದಲು ಟಿಕೆಟ್ ಅನ್ನು ಕೊಡ್ತಾರೆ, ಸೀಟನ್ನು ಕೊಡ್ತಾರೆ. ಯಾವುದೇ ಪಕ್ಷದಲ್ಲಿ ಇರುವಂಥ ಯಾವುದೇ ಒಂದು ಸ್ಥಾನ ಆಗಲಿ ಅದು ಅವರ ಕುಟುಂಬದವರಿಗೆ ಮಾತ್ರ ಮೀಸಲಾಗಿರುತ್ತೆ ಅನ್ನುವಂಥದ್ದಾಗಿ ದೊಡ್ಡ ಆರೋಪ ಇತ್ತು. ಸದ್ಯ ಇದಕ್ಕೂ ಕೂಡ ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ದೇವೇಗೌಡರು ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೇವೇಗೌಡರು ವಾಗ್ದಾಳಿಯನ್ನು ನಡೆಸಿದ್ರು. ರಾಯಚೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದ್ರು. ರಾಯಚೂರು ದೇವದುರ್ಗದಲ್ಲಿ ಈ ಕಾರ್ಯಕ್ರಮ ನಡೀತು. ಇಡೀ ರಾಜ್ಯವೇ ಕುಮಾರಸ್ವಾಮಿ ಕೆಲಸ ಮಾಡೋಕೆ ಬಯಸಿದ್ದಾರೆ ಎನ್ನುವುದಾಗಿ ಇದೇ ವೇಳೆ ಪ್ರಸ್ತಾಪವನ್ನು ಕೂಡ ಅವರು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನು ನಡೆಸಿದ್ರು. ಕಾಂಗ್ರೆಸ್ನವರು ಕೇವಲ 3 ರಾಜ್ಯದಲ್ಲಿ ಮಾತ್ರ ಮೆರೀತಾ ಇದೆ ಅಂತೇಳಿ, ಪ್ರಮುಖವಾಗಿ ಕರ್ನಾಟಕ ಆಗಿರ್ಬೋದು, ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶ, ಅದನ್ನು ಬಿಟ್ಟರೆ ಇನ್ನೆಲ್ಲಿದೆ ಅಂತ. ಸೊ ಈಗ ಅನಿವಾರ್ಯವಾಗಿ JDS ಪಕ್ಷಕ್ಕೆ ಸಂಘಟನೆ ಬೇಕಾಗತ್ತೆ. ಸೊ ಮುಂದಿನ ಚುನಾವಣೆಗೆ ಪಕ್ಷ ಸಂಘಟನೆ ಮಾಡಲೇಬೇಕಾಗಿರುವಂಥ ಅನಿವಾರ್ಯತೆ ಎದುರಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ 93 ವರ್ಷ ವಯಸ್ಸಾದರೂ ಕೂಡ ಈ ವಯಸ್ಸಲ್ಲಿ ಪಕ್ಷ ಸಂಘಟನೆಗಾಗಿ ದುಡಿತಾ ಇರುವಂಥದ್ದು ದೇವೇಗೌಡರು. ದೇವದುರ್ಗದಲ್ಲಿ ಹೋಗಿದ್ರು, ಅಲ್ಲಿ ಮಾತನಾಡಿ ಪ್ರಮುಖವಾಗಿ ಈ ಗ್ಯಾರಂಟಿಯ ವಿಚಾರವಾಗಿ, ಆಮೇಲೆ ಮುಂದಿನ ದಿನಮಾನಗಳಲ್ಲಿ BJPಯ ಅವರ ನೇತೃತ್ವದೊಂದಿಗೆ ನಮ್ಮ ಸರ್ಕಾರ ಬರಬೇಕು ಅನ್ನುವಂಥ ವಿಚಾರ. ಆಮೇಲೆ ಇದೇ ಸಂದರ್ಭದಲ್ಲಿ ಮೋದಿಯವ್ರನ್ನ ಹಾಡಿ ಹೋಗಲಿದ್ರು. ಸೊ ಮೋದಿಯವರು ಮುಂದಿನ ದಿನಮಾನಗಳಿಗೆ ಇರಲೇಬೇಕಾಗತ್ತೆ ಅಂಥೇಳಿ, ಯಾಕೆ ಅಂತ ಹೇಳಿದ್ರೆ ಒಂದು ದೇಶ ಉಳಿಬೇಕು ಅಂದರೆ ಮೋದಿ ಇರಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಪ್ರಮುಖವಾಗಿ ಈ ಒಂದು ಪಕ್ಷದ ಮೇಲೆ ಅಂದರೆ JDS ಮೇಲೆ ಒಂದು ಆರೋಪ ಏನು ಅಂತಂದರೆ ಒಂದು ಕುಟುಂಬ ರಾಜಕಾರಣ ನಡೀತಾ ಇದೆ ಅಂಥೇಳಿ, ಅದು ಎಲ್ಲ ಅಂಥೇಳಿ ಸ್ಪಷ್ಟನೆಯನ್ನು ಕೊಟ್ಟರು. ಯಾವ ಪಕ್ಷದಲ್ಲಿ ಇಲ್ಲ, ಕುಟುಂಬ ರಾಜಕಾರಣ ಎಲ್ಲ ಪಕ್ಷದಲ್ಲೂ ಕೂಡ ಇದೆ. ಸೊ ಹಂಗಾಗಿ ಮುಂದಿನ ದಿನಮಾನಗಳಲ್ಲಿ ಒಂದು JDS ಅನ್ನೋದು ಕರ್ನಾಟಕದಲ್ಲೇ ಇರೋದು ಮಾತ್ರ. ಸೊ ಹಂಗಾಗಿ ಆ ಕರ್ನಾಟಕದಲ್ಲಿ ಅದನ್ನು ಭದ್ರವಾಗಿ ಇಟ್ಕೊಳ್ಬೇಕು ಅನ್ನೋಂಥ ಕಾರಣಕ್ಕಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆಮೇಲೆ ಕುಮಾರಸ್ವಾಮಿ ಅವರು ಕೂಡ ಈಗ ಕೇಂದ್ರ ಸಚಿವರಾಗಿರೋದ್ರಿಂದಾಗಿ ಈ ಪಕ್ಷಕ್ಕೆ ಮತ್ತಷ್ಟು ಬಲ ತರುವಂಥ ಕೆಲಸ ಕೂಡ ಆಗುತ್ತೆ. ಸೊ ಹಂಗಾಗಿ ಎಲ್ಲ ಕಡೆ ಈ ರೀತಿಯ ಒಂದು ಕಾರ್ಯಕ್ರಮ ಇರುತ್ತೆ. ಸೊ ಒಂದೊಂದು ಈ ರೀತಿಯ ಕಾರ್ಯಕ್ರಮ ಮಾಡಿ ಪಕ್ಷ ಸಂಘಟನೆ ಮಾಡುವಂಥ ಕೆಲಸ ಅಂತೂ ಆಗ್ತಾ ಇದೆ. ಇವತ್ತು ದೇವೇಗೌಡರು ಕೂಡ ಅದೇ ಕೆಲಸವನ್ನು ಮಾಡಿದರು. ಸೊ ಇನ್ನು ಸಮಯ ಇರೋದ್ರಿಂದಾಗಿ 3 ವರ್ಷಗಳ ಕಾಲ ಸಮಯ ಇರೋದ್ರಿಂದಾಗಿ ಮುಂದಿನ ಚುನಾವಣೆಗೆ ಮತ್ತಷ್ಟು ಸೀಟ್ಗಳನ್ನು ಜಾಸ್ತಿ ಮಾಡೋದಕ್ಕೆ ಪ್ರಯತ್ನ ಅಂತೂ JDS ಕಡೆಯಿಂದ ಆಗ್ತಾ ಇದೆ. ಎದ್ದು ನಿಂತ್ಕೊಂಡ್ರು. ನನಗನ್ನಿಸ್ತದೆ ಕರಿಯಮ್ಮನವರು ಎದ್ದು ನಿಂತು ಅವರ ಪರಿಚಯವನ್ನು ನಿಮಗೆ ಮಾಡಿಕೊಡಬೇಕಾದ ಅವಶ್ಯಕತೆ ಇಲ್ಲ, ಈ ಮಾತನ್ನು ಹೇಳ್ತೀನಿ. ಅವರ ಭಾಷಣ ಕೇಳ್ತಾ ಇದ್ದೇನೆ. ಏನೇನು ಮಾಡಿದ್ದೀನಿ, ಏನಾಗಬೇಕು ಎಲ್ಲ ಹೇಳ್ಕೊಂಡು ಬರ್ತಾಯಿದ್ರು. ಈಗ ನೀರು ಬಗ್ಗೆ, ನೀರು ಬಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನೂ ಸುಮಾರು ಒಂದು 10 ಕೆಲಸಗಳನ್ನು ಈ ದೇವದುರ್ಗ ತಾಲೂಕಿಗೆ ಮಾಡಬೇಕು ಅನ್ನುವ ಹಂಬಲ ಈ ಹೆಣ್ಣುಮಗಳಿಗೆ. ನಾನು ಹೊಗಳಲಿಕ್ಕೆ ಬಂದಿಲ್ಲ. ಈ ರಾಜ್ಯದ ಪ್ರತಿಯೊಂದು ಜಿಲ್ಲೆ, ತಾಲೂಕು ಎಲ್ಲ ವಿಷಯಗಳ ಬಗ್ಗೆ ಸಾಕಷ್ಟು ಪರಿಚಯ ಇದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಎಮ್ನವರು